ಈಗ 13ನೇ ದೋಹಾದ 8 ಸಾಲುಗಳ ಪೈಕಿ ಪೇಜ್ ನಂಬರ್ 146, 12ನೇ ದೋಹ 145 ಪೇಜ್ನಾಗದ, ಇದು 146ನೇ ಪೇಜು. ವಾಕ್ಯ ಅನಂತ ಕಹೆ ಇಮ ತಾತ ಸುನಯ ಶಿವು ಭ್ರಾತ ಸುಬುದ್ಧಿ ನಿಧಾನ. ತಾತ ಅಂದ್ರ ಹಿರೇ ಮನುಷ್ಯ, ಅವನು ಯಾರಪ್ಪ ಅಂತಂದ್ರೆ ಶುಭ ಸಂತತಿ ಮಹಾರಾಜಿ ತಾತ ಅಂತ ಯಜಮಾನ ಹೇಳ್ದ. ಬಹಳಷ್ಟು ರೀತಿಯಿಂದ ಹೇಳ್ದ ತನಗಾದ ವಿಚಾರ, ಯಾಕ ಇಂತ ಬಸ್ತು, ಏನಾಯ್ತು, ಹೆಂಗ್, ಇವೆಲ್ಲದಕ್ಕೂ ನಾವು ಎಕ್ಸ್ಪ್ಲನೇಷನ್ ಕೊಟ್ಟ. ಈ ರೀತಿಯಾಗಿ ತಾತ ಶುಭ ಸಂತತಿ ಮಹಾರಾಜನು ಕಹೆ ಅನಂತ ವಾಕ್ಯ ಸಾಕಷ್ಟು ವಿಚಾರಗಳನ್ನು ಹೇಳ್ದ. ತನ್ನ ಹೃದಯದಲ್ಲಿ ಉದಯವಾದ ವಿವೇಕದ ಬಗ್ಗೆನೂ ಹೇಳ್ದ. ಸುಬುದ್ಧಿಯು ನಿಧಾನ ಅಂತಂದ್ರೆ ಸದ್ಬುದ್ಧಿ ನಿಧಿಯೇ ಆಗಿರುವ ಸುನಯತಿಯು ಭ್ರಾತ. ಆ 3 ಮಕ್ಕಳು ಎಂತವ್ರಿದ್ರು ಅಂತಂದ್ರ ಸದ್ಬುದ್ಧಿಯ ನಿಧಿಗಳಾಗಿದ್ರಂತ. ಆ ಮಕ್ಕಳು ಅವನ ಒಬ್ಬನಿಗೆ ವಿವೇಕ ಉದಯ ಆದ್ರ ಅವನ ಮಕ್ಕಳು ಸದ್ಬುದ್ಧಿಯ ನಿಧಿಗಳಾಗಿದ್ರು. ಅವ್ರೇನ್ ಮಾಡಿದ್ರು? ಸುನಯತಿಯು ಭ್ರಾತ ಸುಬುದ್ಧಿ ನಿಧಾನ. ಸದ್ಬುದ್ಧಿಯ ನಿಧಿಗಳಾಗಿರ್ಬೇಕು ಮಕ್ಕಳು, ದುರ್ಬುದ್ಧಿಯ ನಿಧಿಗಳಾಗಿರಬಾರ್ದು. ಬಹಳ ಚಲೋ ಪಾಠ ಅದ ಇದು. 3 ಸಹೋದರರು ತಂದೆಯ ವಿಚಾರಗಳನ್ನು ಆಲಿಸಿದರು. ಬೈಠೆ ಏಕಾಂತ ವಿಚಾರ ಅಪಾರ ಬನೈ ಪುನೇ ಪುನೇ ಅಪ ಸಮಾಹಿ ಸುಜಾನ. ಅವ್ರು ಏನ್ ಮಾಡಿದ್ರು? 3 ಕೂಡಿ ಏಕಾಂತಕ್ಕೆ ಹೋಗ್ಬಿಟ್ರು. ಇದು ಮುಂಜಾನೆ ಎದ್ದರೆ ನಮಗ್ ಪಟ್ಟ ಗಟ್ಟತನ, ನಾವು ಇದ್ರಂದು ತಪ್ಪಿಸ್ಕೊಂಡು ಹೋಗ್ಬೇಕಪ್ಪ. ಇದ್ರಂದು ತಪ್ಪಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದ? ಕುಂತು ವಿಚಾರ ಮಾಡಮು ಏನಂತಾನ, ಅವನಿಗೆ ಬ್ಯಾಡ್ ಆಗಿದ್ದು ನಮ್ ಕೊಳ್ಳಿಗೆ ಯಾಕೆ ಹೋಗ್ಲಕತ್ತಾನ, ಇದೇನೋ ಸ್ವಲ್ಪ ಡೇಂಜರ್ ಅದ ಅಂತೇಳಿ ಅವ ಬುದ್ಧಿವಂತರು ಇರ್ತಾರ. ಹಿಂಗಾಗಿ ಬೈಟೆ ಈಕಂತ 3-4ನೇ ಸಾಲಿಂದ ಅರ್ಥ ಇದೆ. ತಂದೆ ಆದವನು ಅನಂತ ವಿಚಾರಗಳನ್ನ ಹೇಳ್ದ, ಮಕ್ಕಳಾದವರು ಅವುಗಳನ್ನ ಕೇಳಿದ್ರು ಅನ್ನೋದು 1-2ನೇ ಸಾಲು. 3-4ನೇ ಸಾಲಿಂದ ಏನದ? 3 ಸಹೋದರರು ಒಂದು ಏಕಾಂತ ಸ್ಥಳದಲ್ಲಿ ಕುಳಿತರು. ತಂದೆ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ಇದ್ರ ಬಗ್ಗೆ ನಮ್ ನಿರ್ಣಯ ಹೇಳ್ತೀವಿ, ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಂಡು 3 ಹೋಗಿ ಒಂದು ಏಕಾಂತ ಜಾಗದ ಕೂತು ಪುನಿ ಜಾನೈ ಅಪ ಸಮಾಹಿ ವಿಚಾರ ಅಪಾರ ಮತ್ತು ತಮ್ಮೊಳಗೆ ಬಹಳಷ್ಟು ವಿಚಾರ ರೂಪ ಸಂಭಾಷಣೆಗಳನ್ನ ಮಾಡುತ್ತಿದ್ದರು. ಏನಿದು? ಪರಸ್ಪರ ಚರ್ಚೆ ಮಾಡ್ಲಕತ್ತಾರ, ಸಮಾಲೋಚನೆ ಮಾಡ್ಲಕತ್ತಾರ. ದೇ ದುಃಖ ಮೂಲ ಸಮಾಜ ಹಮೇಯ ಆಪ ಭಯೋಶಃ ಬ್ರಹ್ಮ ಸಮಾನ. ಎಂತ ಡೇಂಜರ್ ಅದ ನೀವ ನಮ್ಮ ಅಪ್ಪ. ಯಹ ದುಃಖ ಮೂಲ ಸಮಾಜ ಅಂದರೆ ದುಃಖಕ್ಕೆ ಕಾರಣವಾದ ಈ ಜಗತ್ತನ್ನ ಅಮೇದೆ ನಮಗೆ ಸಮರ್ಪಿತ ಮಾಡ್ತಾ ಇದ್ದಾನಲ್ಲ, ಇವ ತಂದೆ ಅದನೋ ಏನು ನಮಗ ವೈರಿ ಅದನೋ ಇಂಥ ಕೆಲಸ ಮಾಡ್ಲಿಕ್ಕತ್ತಾನಲ್ಲ. ಬ್ರಹ್ಮ ಸಮಾನ ಆಪ ಭಯೋ ಪರಮಾನಂದ ರೂಪವಾದ ಬ್ರಹ್ಮವನ್ನ ತಾನು ಹೊಂದುವುದಕ್ಕೆ ಭಯ ಅಲ್ಲದ ಚಯೋ. ಬ್ರಹ್ಮ ಸಮಾನ ಆಪ ಚಯೋ ಅಂದ್ರೆ ತಾನು ಪರಮಾನಂದವನ್ನ ಹೊಂದಬೇಕಂತ ಹೋಗ್ತಾನಂತ. ಅದು ದುಃಖ ರೂಪವಾದದ್ದು ನಮಗೆ ಕೊಡ್ತೀನಿ ಅಂತಾನ. ಯಾವುದೇ ಆಗಲಿ ಒಳ್ಳೇದು ಏನ್ ಮಾಡ್ಬೇಕು? ನಮಗ್ ಬೇಕಾದಂಥದ್ದೇ ಇನ್ನೊಬ್ಬರಿಗೆ ಕೊಡ್ಬೇಕೆ ಹೊರತು ನಮಗ್ ಬೇಡಾದಂಥದ್ದು ಇನ್ನೊಬ್ಬರಿಗೆ ಕೊಟ್ಟರದು ಒಳ್ಳೇದಾಗಂಗಿಲ್ಲ ಅಂತ ಒಂದು ತತ್ವ ಅದ. ಅದ್ರ ಪ್ರಕಾರ ಯಾವುದು ಇವನಿಗೆ ಹೇಸಿಗೆ ಬಂದದ, ಯಾವುದರ ಬಗ್ಗೆ ಇವನಿಗೆ ಕೆಟ್ಟ ಅನಿಸದ, ಅದನ್ನ ನಮಗ್ ಕೊಟ್ಟು ತಾ ಚಲೋ ಪಡ್ಕೋಬೇಕಂತ ಹೋಗ್ಲಕತ್ತಾನಲ್ಲ ಇವ ಅಂತ ತಂದೆ ಅಂತೇಳಿ ಅವರು ಸುಬುದ್ಧಿ ನಿಧಿಗಳಾಗಿದ್ರು. ಹಂಗ ತಿಳ್ಕೊತಾರ. ಬ್ಯಾರೆಯವರಾದ್ರ ಅಪ್ಪ ಎಲ್ಲ ಹೊಲ ಮನೆ ಹಂಚಿಕೊಡ್ಲಕತ್ತಾನಂದ್ರೆ ಹೆಂಡತಿ ಮಕ್ಕಳು ಭಾರಿ ಖುಷಿಲಿಂತ ಹೋಗಿ ತಗೋತಾರ. ಇವ್ ತಗೋಬೇಕಾದ್ರೆ ಇಷ್ಟ ಆಲೋಚನೆ ಮಾಡ್ಲಕತ್ತಾರ, ರಾಜ್ಯನೇ ಕೊಡ್ಲಕತ್ತಾನ, ಆದ್ರೂ ನೀವ್ರ ಆಲೋಚನೆ ಮಾಡ್ಲಕತ್ತಾರ ಅಂತಂದ್ರ ಎಂತ ಬುದ್ಧಿವಂತ ಮಕ್ಕಳು ಇರ್ಬೇಕು ವಿಚಾರ ಮಾಡ್ರಿ. ಅಂದ್ರೆ ಇವರು ನಮ್ಮ ತಂದೆ ಅಲ್ಲ, ಇವರು ನಮ್ಮ ಶತ್ರು ಇದ್ದ ಹಾಗೆ ಅನ್ನಿಸುತ್ತಿದೆ. ದುಃಖ ರೂಪ ಜಗತ್ತನ್ನ ನಮ್ಮ ಕೊರಳಿಗೆ ಹಾಕಿ ತಾನು ಸುಖ ಹೊಂದಲು ಹೋಗುವುದೇ ಇವನು ತಂದೆಯಲ್ಲ, ಶತ್ರುವಿನ ಹಾಗೆ ಕಾಣಿಸುತ್ತಿದ್ದಾನೆ. ಅದಕ್ಕೆ 5-6ನೇ ಸಾಲಿನಲ್ಲಿ ಅವರು ಡಿಸೈಡ್ ಮಾಡಿದ್ರು, ಇವ ನಮ್ಮ ತಂದೆ ಅಲ್ಲ, ಇವ ನಮ್ಮ ಶತ್ರು ಅದನ್ನ, ತಾನು ಸುಖ ಅನುಭವಿಸ್ಲಕ್ ಹೋಗ್ತೀನಿ, ದುಃಖ ನಮಗ್ ಕೊಟ್ಟು ಹೋಗ್ಲಕತ್ತಾನ ಅಂತೇಳಿ
ಸೋಜನ ಸಾಗರ ಬುದ್ಧಿಕ ಸಾಗರ ಆಗರ ದುಃಖ ತಜೆ ಜೂ ಜಹಾನ ಅಂತಂದ್ರೆ ಜೂ ತಜೆ ದುಃಖದ ಆಗರ ಜಹಾನ್ ಅಂದ್ರೆ ದುಃಖದ ಆಗರವಾದ ಈ ಪ್ರಪಂಚವನ್ನ ಯಾರು ತ್ಯಾಗ ಮಾಡುತ್ತಾರೆಯೋ ಆ ಜನ ಸೋಜನ ನಾಗರ ಬುದ್ಧಿಕ ಸಾಗರ ಅಂತವರು ಮಾತ್ರ ಚತುರರು ಮತ್ತು ಬುದ್ಧಿವಂತರ ಆಗಿರ್ತಾರ ಅಂತೇಳಿ ಅವ್ರ ನಿರ್ಣಯಕ್ಕೆ ಬಂದ್ರು. ಈ ಜಗತ್ತನ್ನ ತ್ಯಾಗ ಮಾಡೋದು ಅಂತಂದ್ರ ಈ ಜಗತ್ತನ್ನ ಜಗತ್ತಾಗಿ ನೋಡೋದು ಬಿಟ್ಟು ಇದನ್ನ ಬ್ರಹ್ಮನನ್ನಾಗಿ ನೋಡೋದೇ ಜಗತ್ತನ್ನ ತ್ಯಾಗ ಮಾಡೋದು. ಈ ರೀತಿ ಇದನ್ನ ಬ್ರಹ್ಮನನ್ನಾಗಿ ನೋಡುವಂತಹ ಒಂದು ಸಾಧನೆ ಯಾರು ಮಾಡ್ತಾರ ಅವರು ಬುದ್ಧಿವಂತರಾಗಿರ್ತಾರ. ಈ ಜಗತ್ತನ್ನ ಜಗತ್ತಂತ ಯಾರು ನೋಡ್ತಾರ ಅವರು ಬುದ್ಧಿಗೇಡಿಗಳಾಗಿರ್ತಾರ ಅನ್ನಂತ ಮಾತು 7-8ನೇ ಸಾಲಿನೊಳಗ ಹೇಳಿ ಶುಭ ಸಂತತಿ ರಾಜನು ಅವನ ವಿಚಾರ ಬಿಡ್ರಿ. ಈಗೇನಾಯ್ತು, ರಾಜನ್ ಕಟ್ಟಿ ಬಿಡ್ರಿ, ಒಂದ್ ಪರ್ಸನಲ್ ಬರ್ರಿ ಅಂತಾರ, ಸ್ವಂತಕ್ಕೆ ಬರ್ರಿ. ಶುಭ ಸಂತತಿ ರಾಜಗ ನಿಮಗೆ ಸಂಬಂಧ ಇರ್ಲಾರ್ದಂಗೆ ಯಾರ್ದ ಕಟ್ಟಿ ಕೇಳಿ ಎದ್ದು ಹೋಗ್ಬೇಡ್ರಿ. ಸ್ವಲ್ಪ ಇನ್ನು ನಮ್ ಕುಂಡಿ ಹುಡುಕ್ ನೀರ್ ತರ್ತಾರೆ ಗುರುಗಳು. ಯಾಕೆ ತರ್ತಾರೆ? ಇದು ಮಾಲಿಂಗಪುರ ಸಹಜಾನಂದ ಶ್ರೀಗಳು. ನೀವು ನಿಮ್ಮದು ಬರ್ರಿಯಪ್ಪ ಲೆಕ್ಕ ಶುಭ ಸಂತತಿ ಬಿಡ್ರಿ ಅಂತಾರ ಅವ್ರು. ಕನ್ನಡದೊಳಗ ಇದನ್ನ ಬರೆದು ಕೊಟ್ಟವ್ರು ಅವರು, ಅದು ಹಿಂದಿದೊಳಗೆ ಇದ್ದದ್ದು. ಶುಭ ಸಂತತಿ ಮಹಾರಾಜನ ವಿಚಾರ ಬಿಡ್ರಿ, ನಿಮ್ಮ ತಂದೆಯವರ ವಿಚಾರ ಎಂದು ಕಲ್ಪಿಸಿಕೊಳ್ಳ್ರಿ. ನಿಮ್ಮ ಅಪ್ಪ ಮಕ್ಕಳದಂತ ವಿಚಾರ ಕಲ್ಪಿಸಿಕೊಳ್ಳ್ರಿ. ಮಕ್ಕಳನ್ನು ಕರೆದು 300 ಎಕರೆ ಜಮೀನು ಮತ್ತು ಬ್ಯಾಂಕಿನಲ್ಲಿ 300 ಕೋಟಿ ಹಣ ಮತ್ತು 3 ಅರಮನೆ ರಾಜವಾಡೆಗಳು ಕಟ್ಟಿಸಿ ಇಟ್ಟಿದ್ದೇನೆ. ನೀವು 3 ಜನರು 3 ಭಾಗ ಮಾಡಿಕೊಳ್ಳ್ರಿ. ಮನುಷ್ಯಾಗ ಒಂದು 100 ಎಕರೆ ಜಮೀನು ತಗೊಳ್ರಿ, ಮನುಷ್ಯಾಗ ಒಂದು 100 ಕೋಟಿ ರೂಪಾಯಿ ಜಮಾಸ್ಕೊಳ್ರಿ, ಮತ್ತೆ 3 ಒಂದೊಂದು ಅರಮನೆ ತಗೊಂಡು ನಾನು ಇದನ್ನೆಲ್ಲ ತ್ಯಾಗ ಮಾಡಿ ಮಠ ಸೇರ್ತಾ ಇದ್ದೀನಿ ಅಂತ ನಿಮ್ಮ ತಂದೆ ಹೇಳಿದನಂತಂದ್ರೆ ನೀವೇನ್ ಮಾಡ್ತೀರಿ? ಅದನ್ನ ಬೇಕಂತೀರ ಒಲ್ಲಂತೀರ? ಬ್ಯಾಡ ಹೋಗೋಯಪ್ಪ ಅಂತೀರ ಬೇಕಂತೀರ? ಬೇಕಂತೀರಿ. ಇದು ಶುಭ ಸಂತತಿಯೇ ಅಲ್ಲ. ಈ ರೀತಿ ಬೇಕಂತೇಳಿ ಖುಷಿ ಪಡೋದು ಇದು ಏನದು ಅಂದ್ರೆ ಅಶುಭ ಸಂತತಿ. ತಂದೆ ಹಂಚಿಕೊಡುವ ಆಸ್ತಿಯನ್ನ ಕಂಡು ಖುಷಿ ಪಟ್ಟು ಆಧಾರ್ ಜಲ್ದಿ ಕೊಡಪ್ಪ ಅಂತಂದ್ರೆ ಇದು ಅಶುಭ ಸಂತತಿ. ಯಾಜ್ಞವಲ್ಕರಿಗೆ 2 ಪತ್ನಿಯರು. 2 ಪತ್ನಿಯರಿಗೆ ಏನ್ ಮಾಡಿದ? ಯಾಜ್ಞವಲ್ಕರ ಕಥೆ ತಗೋತಾರ ಒಂದ್ ಸ್ವಲ್ಪ. ಯಾಜ್ಞವಲ್ಕರ ಕಥೆ ಏನು? ಒಬ್ಬಕ್ಕಿ ಕ್ಯಾಚಾಯನಿ, ಇನ್ನೊಬ್ಬಕ್ಕಿ ಮೈತ್ರಾಯಣಿ. ಕ್ಯಾಚಾಯನಿ ಆಕೆ ನಾರ್ಮಲ್ ಆಗಿದ್ರು, ಸಂಸಾರ ಮಾಡಿಕೊಂಡು ಆ ಯಾಜ್ಞವಲ್ಕನ ಶಿಷ್ಯರಿಗೆ ಅಡಿಗೆ ಮಾಡಿ ಹಾಕಿ ಊಟಕ್ಕೆ ಹಾಕಿ ಸಾಕ್ತಿದ್ದಳು. ಈಕೆ ಮೈತ್ರಾಯಣಿ ತತ್ವಜ್ಞಾನ ಕೇಳಬೇಕಂತ ಯಾಜ್ಞವಲ್ಕ ಬೆನ್ನ ಹಚ್ಚಿದ್ದಳು. ಹಗಲು ರಾತ್ರಿ ನೀ ನನ್ನ ಬೆನ್ನ ಹಚ್ಚಿದಿ ಅಂತಂದ್ರೆ ಊರ್ ಮಂದಿ ಏನ್ ತಿಳ್ಕೊತಾರ, ಇನ್ನ ನೀನು ಮದುವೆ ಆಗಿಲ್ಲ, ಮರ್ಯಾದೆ ಸಮಸ್ಯೆ ಅಂದ್ರ ಆಕೆ ಏನಂದಳು? ಊರ್ ಮಂದಿ ನಾಯಿಗಳಿದ್ದಂಗ ತಾಳಿ ಕಟ್ಟುಗಳಾದ್ರೆ ಓಡಾಡಿದ್ರೆ ಹೆಣ್ಮಗಳಿಗೆ ಅಪವಾದ ಕೊಡ್ತಾರಲ್ಲ, ಕಟ್ಟಿ ಬಿಡುವಂತ ತಾಳಿ ಅಂದು ಅವ್ರ ಮಗಳದ್ ಬಂದ್ ಮಾಡ ಮೊದಲ. ಅವನೇನಂತಾನ, ತಾಳಿ ಕಟ್ಟಿದ್ರ ನನಗೆ ಆಲ್ರೆಡಿ ಒಬ್ಬಾಕಿ ಮೊದಲು ಕಟ್ಟಿನಲ್ಲ, ಅದ್ರ ಸಲುವಾಗಿ ನಾನು ನೀನು ತಾಳಿ ಕಟ್ಟಬೇಕಾದ್ರೆ ಮೊದಲು ಕಟ್ಟಿದಕ್ಕೆ ಪರ್ಮಿಷನ್ ತಗೋಬೇಕಾಗ್ತದ, ನಡಿ ಹೋಗಮ್ಮಂತಾಳ. ಹೋಗಿ ಇಬ್ರು ಕೂಡಿ ನನಗೇನು ನಿನ್ನ ಗಂಡನ ಐಶ್ವರ್ಯ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಅವನ ದೇಹದ ಸುಖ ಬೇಕಾಗಿಲ್ಲ, ನನಗೆ ಗಂಡನ ಕೇವಲ ತತ್ವಜ್ಞಾನ ಬೇಕು. ಹಗಲು ರಾತ್ರಿ ಅವನ ಸಂಗಟ ಕೂತು ನಾ ಯಾವಾಗ ಬೇಕಾವಾಗ ಚರ್ಚೆ ಮಾಡ್ತೀನಿ, ಊರ್ ಮಂದಿ ಹೋಗ್ಕೋತಾರ ಅನ್ನೋದ್ರ ಸಲುವಾಗಿ ಒಂದ್ ತಾಳಿ ಕಟ್ಟತ್ ಕೇಳಕತ್ತೀನಿ, ನನಗೆ ತಾಳಿ ಕಟ್ಟುಗಳಕ್ಕ ಪರ್ಮಿಷನ್ ಕೊಡು ಅಂದಾಗ ಆಕಿನೇ ನಿಂತು ಮದುವೆ ಮಾಡ್ತಾಳ. ಮದುವೆ ಮಾಡಿ ನೀವ್ ಮಾಡ್ತೀರ ಹಂಗ ನಿಮ್ ಗಂಡನ ಮದುವೆ? ಆಕಿನ ನಿಂತು ಬರೀ ತತ್ವಜ್ಞಾನದ ಸಲುವಾಗಿ ಅಂತಂದ್ರೆ ಮಾಡ್ಕೋರಿ, ಏನ್ ತೊಂದರೆ ಇಲ್ಲ ಅಂತ ಹೇಳಿ ಆಕಿ ನಿಂತು ಕ್ಯಾಚಾಯಿನಿ ಅವ್ರಿಗೆ ತಾಳಿ ಕಟ್ಟಿ ಬಿಡ್ತಾಳ, ಕಟ್ಟಿಸ್ತಾಳ. ಕಟ್ಟಿಸಿ ಮದುವೆ ಮಾಡಿ ಅವ್ರ ತತ್ವಜ್ಞಾನಕ್ಕೆ ಅನುಕೂಲ ಮಾಡಿ ಕೊಡ್ತಾಳ. ಆಕಿ ಮಾಡಿ ಕೊಟ್ಟ ಮೇಲೆ ಇವ 70 ವರ್ಷ 80 ವರ್ಷದ ಮುದುಕ ಆಗಿ ಭಯಂಕರ ಶ್ರೀಮಂತ. ಜನಕ ಮಹಾರಾಜನಲ್ಲಿ ಇದ್ದಷ್ಟೇ ಸಂಪತ್ತು ಇವನ್ ಬಂದಿರ್ತದೆ, ಎಲ್ಲಾ ಪ್ರೈಜ್ಗಳು ಇವನೇ ಗೆದಿತಾನ, ಬಹಳ ಶಾಣೆ. ಬೃಹದಾರಣ್ಯಕ ಉಪನಿಷತ್ತು ಬರೆದಂತ, ಮೈತ್ರಾಯಣಿ ಉಪನಿಷತ್ತು ಬರೆದಂತ ಆತ್ಮಯ. ಇಂಥ ಒಂದು ಉಪನಿಷತ್ತು ಬರೆದಂತ ಮಹಾತ್ಮ ಏನಾತನ, ಎಲ್ಲ ವಯಸ್ಸಾದ್ಮೇಲೆ 2 ಹೆಂಡ್ರಿಗೆ ಕೊಡಮ್ ಅಂತೇಳಿ ಅವ ಏನ್ ಮಾಡ್ತಾನ, 2 ಆಸ್ತಿ ಮಾಡ್ತಾನ.
ಎರಡು ಭಾಗ ಮಾಡಿದಾಗ ಒಂದು ಅಕ್ಕಿ ಕರಿತಾನ ದೊಡ್ಡಕ್ಕಿಗೆ ಚೈನಿ ಬಾರಮ್ಮ ಇದು ನೀನ್ ತಗೋ, ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಲಕತ್ತೀನಿ, ಇದು ನೀನ್ ತಗೋ ಅಂದಾಗ ಅಕ್ಕಿ ಅದು ಪಾಪ ಸಂಸಾರಕ್ಕೆ ದುಡಿದಿರ್ತಾಳ, ಕೊಟ್ಟ ಮೇಲೆ ಆಯ್ತತ್ತೆ ತಂದೆ ತಗೊಂಡು ಹೋಗ್ತಾಳ. ಮತ್ತ ಈಕೆಗೆ ನೀನು ತಗೋ ಅಂತ ಅಂದಾಗ ಈಕೆ ಏನಂತಾಳ, ಇದ್ರ ಸಲುವಾಗಿ ನಾನು ಬಂದಿಲ್ಲ, ಮತ್ತೆ ಇದೆಲ್ಲ ನನಗ್ ಕೊಟ್ಟು ನೀ ಎಲ್ಲಿ ಹೋಗ್ತಂತಾಳ. ನಾನು ವಾನಪ್ರಸ್ಥಾಶ್ರಮ, ನೀ ವಾನಪ್ರಸ್ಥಾಶ್ರಮಕ್ಕೆ ಹೋದ್ರೆ ನಂದೇನ್ ಕೆಲಸ ಅದ ಇಲ್ಲಿ, ನಾನು ನಿನ್ ಸಂಗಟೆ ಬರ್ತೀನಿ ಅಂತ ಇಬ್ರು ಇದೆಲ್ಲ ಆಸ್ತಿ ಸಲುವಾಗಿ ನಾ ಬಂದಿಲ್ಲ, ನಾ ಬಂದದ್ದು ನಿನ್ನ ಸಲುವಾಗಿ, ನಿನ್ನ ತತ್ವಜ್ಞಾನದ ಸಲುವಾಗಿ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಅರಣ್ಯದಾಗ ಕುಳಿತು ಬೃಹದಾರಣ್ಯಕ್ಕೆ ಉಪನಿಷತ್ತು ತಯಾರು ಮಾಡ್ತಾರೆ. ಇಬ್ರು ಕೂಡ ಚರ್ಚೆ ಮಾಡಿ ಈಗ ಏನದ ಅಂತಂದ್ರೆ ಯಾವುದು ನಿನಗ ಅಸಾರ ಅದ, ಯಾವದನ್ನ ತ್ಯಾಗ ಮಾಡ್ಬೇಕಂತ ಇದೆ ಅದು ನನಗೆ ಯಾಕೆ ಕೊಡ್ತೀವಿ ಅಂತ ಹೇಳಿ ಮೈತ್ರಾಯಣೆ ಸೇಮ್ ಕಂಟೆಸ್ಟ್. ಅಸಾರ ಇದ್ದದ್ದು ನಿನ್ನ ಶಿಷ್ಯರಿಗೆ ಯಾರಿಗಾರ ಕೊಡು, ನಾನು ಮಾತ್ರ ನಿನ್ನ ಹತ್ರ ಬರ್ತೀನಿ ಅಂತ ಹೇಳಕ್ಕೆ ಅವ್ರ ಸಂಗಟ ಹೋಗ್ತಾವ. ಈಗ ವಿಚಾರ ಆತ ಗೃಹಸ್ಥಾಶ್ರಮದಲ್ಲಿ ಇದ್ದಾಗಲೂ ತತ್ವಜ್ಞಾನಿಯೇ ಆಗಿದ್ದ ಮತ್ತು ಆತನಿಗೆ ಈ ವ್ಯವಹಾರ ಲೌಕಿಕ ವ್ಯವಹಾರ ಇರುವ ತನಕ ಜೀವನ್ಮುಕ್ತಿ ಆನಂದ ಸಿಗುವುದಿಲ್ಲ, ವಿದೇಹ ಮುಕ್ತಿಯ ಮೋಕ್ಷ ಉಂಟಾಗುವುದಿಲ್ಲ. ಆದ್ದರಿಂದ ಇವೆಲ್ಲವನ್ನ ಲೌಕಿಕ ಭೋಗೋಪಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕೆಂದು ಅವನು ನಿರ್ಧಾರ ಮಾಡಿದ. ಯಾಜ್ಞವಲ್ಕ್ಯ ತಾನು ತನ್ನ ವಿದ್ವತ್ತಿನಿಂದ ಗಳಿಸಿದ ಎಲ್ಲಾ ಸಂಪತ್ತುಗಳನ್ನು ಎರಡು ಭಾಗ ಮಾಡಿ ಅವರಿಬ್ಬರನ್ನು ಕರೆದು ನೀನೊಂದು ಭಾಗ ತಗೋ, ನೀನೊಂದು ಭಾಗ ತಗೋ ಅಂತೇಳಿ ನಾನು ಸನ್ಯಾಸಿಯಾಗ ಹೊರಟಿದ್ದೇನೆ, ಸ್ವರೂಪ ಜ್ಞಾನ ಪಡ್ಕೊಳಕ್ ಹೋಗ್ಲಕತ್ತೀನಿ, ಬ್ರಹ್ಮ ಜ್ಞಾನ ಪಡ್ಕೊತೀನಿ ಅಂದಾಗ ತತ್ವಜ್ಞಾನಿ ಆದ ಮೇಲೆ ಸನ್ಯಾಸಿ ಆಗಬೇಕೆಂಬ ವಿಚಾರ ಯಾಕೆ ಬಂತು ಅಂತ ಕೇಳಿದಾಗ, ಈ ತತ್ವಜ್ಞಾನಿ ಆಗಿ ಎಲ್ಲ ಒಟ್ಟು ಸಂಸಾರ ಮಗ್ಗಲಾಗೆ ಇಟ್ಕೊಂಡು ಕುಚ್ಚಿ ಅಂತಂದ್ರ ನಿನಗೆ ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಲ್ಲ, ಸ್ವರೂಪದ ಜ್ಞಾನ ಆಗಲ್ಲ. ಅದ್ರ ಸಲುವಾಗಿ ನಾನಿದು ಬಿಡ್ಬೇಕನ್ಲಕತ್ತೀನಿ. ತತ್ವಜ್ಞಾನಿ ಆಗಿ ಸನ್ಯಾಸಿ ಆದ್ರೆ ಮಾತ್ರ ಇವೆಲ್ಲ ಆಗ್ತವ. ವ್ಯವಹಾರ ಹೆಚ್ಚಾದರೆ ಆನಂದ ಕಡಿಮೆಯಾಗುವ ಕಾರಣ ವ್ಯವಹಾರ ಕಡಿಮೆ ಮಾಡಿಕೊಂಡು ಆನಂದ ಹೆಚ್ಚಿಕೊಳ್ಳಿಸಬೇಕಂತ ನಾನು ಹೋಗ್ಲಕತ್ತೀನಿ. ಈ ಲೌಕಿಕ ವ್ಯವಹಾರ ಕಡಿಮೆ ಮಾಡ್ಕೋಬೇಕನ್ಲಕತ್ತೀನಿ. ವ್ಯವಹಾರ ಶೂನ್ಯನಾಗಿ ಸನ್ಯಾಸಿ ಆದರೆ ಮಾತ್ರ ಪರಮಾನಂದ ಪ್ರಾಪ್ತಿಯಾಗುತ್ತದೆ. ವ್ಯವಹಾರದಲ್ಲೇ ಮುಳುಗಿದರೆ 100% ಅಂದ್ರೆ ವ್ಯವಹಾರ ಇದ್ರೆ 100% ದುಃಖ, 50% ವ್ಯವಹಾರ ಇದ್ರೆ 50% ದುಃಖ. ನೀವು ಎಷ್ಟು % ವ್ಯವಹಾರ ಇಟ್ಕೊಳ್ತೀರಿ ಅಷ್ಟು % ದುಃಖ ಇರ್ತದ. ಹೀಗಾಗಿ ಯಾವುದು ಹೆಚ್ಚಿಸಿಕೊಳ್ಳಬೇಕು, ಯಾವುದನ್ನ ಕಡಿಮೆ ಮಾಡಿಕೊಳ್ಳಬೇಕು, ಯಾವುದನ್ನ ತ್ಯಜಿಸಬೇಕು, ಯಾವುದನ್ನ ಗ್ರಹಿಸಬೇಕು ಎಂಬುದು ಅವರವರ ಇಚ್ಛೆಗೆ ಮತ್ತು ಶಕ್ತಿ ಅಶಕ್ತತೆಗಳಿಗೆ ಬಿಟ್ಟದ್ದು. ತ್ಯಾಗ ಮಾಡೋ ಶಕ್ತಿ ಇರ್ಲಾರ್ದವ್ರಿಗೆ ತ್ಯಾಗ ಮಾಡೋದ್ರೆ ಎಲ್ಲಿ ಬರ್ತದೆ? ಶಕ್ತಿ ಬೇಕಲ್ಲ. ಒಳಗೆ ತತ್ವಜ್ಞಾನದ ಬಲ ಇದ್ದವರು ಅದೆಲ್ಲ ಮಾಡ್ಲಕ್ ಸಾಧ್ಯ ಆಗ್ತದ. ಗೃಹಸ್ಥಾಶ್ರಮದಲ್ಲಿ ಲೌಕಿಕ ವ್ಯವಹಾರ ತುಂಬಾ ಇರುತ್ತದೆ, ಅಲ್ಲಿ ಜೀವನ್ಮುಕ್ತಿಯ ವಿಲಕ್ಷಣ ಆನಂದ ಸಿಗುವುದಿಲ್ಲ. ಆದ್ದರಿಂದ ಸನ್ಯಾಸಿ ಆಗಬೇಕಂತ ಯಾಜ್ಞವಲ್ಕ್ಯನ ವಿಚಾರ. ಈಗಿನ ಕಾಲದಲ್ಲಿ ಕೆಲವು ಜನ ಸನ್ಯಾಸಿಗಳು ವ್ಯವಹಾರಗಳನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ. ಮನೆಯ ಮಠ ತ್ಯಜಿಸಿ ಸತಿ ಸುತಾದಿಗಳನ್ನ ತ್ಯಜಿಸಿದ್ದಾರೆ. ಅವ್ರೇನ್ ಮಾಡ್ಯಾರ? ಈಗಿನ ಸ್ವಾಮಿಗಳು ಹೆಂಡತಿ ಮಕ್ಕಳು ಸಂಸಾರ ಸಾಕಂತೇಳಿ ಹೋಗಿ ರಾಜಕೀಯ ಚಾಲು ಮಾಡ್ಕೊಂಡಾರ. ರಾಜಕೀಯ ವ್ಯವಹಾರದಲ್ಲಿ ಹೋಗ್ಯಾರ, ಆಸ್ತಿ ಮಾಡ್ಲಕತ್ತಾರ, ದುಡ್ಡು ಮಾಡ್ಲಕತ್ತಾರ, ದೊಡ್ಡ ದೊಡ್ಡ ಮಠ ಲಾಡ್ಜಿಂಗ್ ಟೈಪ್ ಏನೇನೋ ಕಟ್ಟಿಸಿ ಅದ್ರೊಳಗೆ ಬಿಸ್ನೆಸ್ ಮಾಡ್ಲಕತ್ತಾರ. ಇವ್ರಿಗೆ ಸ್ವಾಮಿಗಳನ್ಬೇಕ ಏನನ್ಬೇಕ ಇವ್ರಿಗೆ? ಸನ್ಯಾಸಿ ಆಗುವುದು ವ್ಯವಹಾರ ಕಡಿಮೆ ಮಾಡಿಕೊಳ್ಳಲಿಕ್ಕೆ ವಿನಃ ವ್ಯವಹಾರ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅಲ್ಲ. ಎಲ್ಲರೇ ಒಬ್ಬ ಸನ್ಯಾಸಿ ಭಯಂಕರ ವ್ಯವಹಾರಗಳನ್ನು ಇಟ್ಕೊಂಡಿದ್ನಂದ್ರೆ ಅವನು ಸನ್ಯಾಸಿನೇ ಅಲ್ಲ. ಅಂತವರನ್ನ ಯೋಗಿ ಸನ್ಯಾಸಿಗಳು ಎನ್ನಲಿಕ್ಕಾಗವಲ್ಲ. ರೊಕ್ಕ ರೂಪಾಯಿ ಬಿಲ್ಡಿಂಗು ರಾಜಕಾರಣ ಮಾಡಂತವ್ರು ಇವರಿಗೆ ಸ್ವಾಮಿಗಳ ಹೋಗಿ ನಮಸ್ಕಾರ ಮಾಡ್ತಿರಲ್ಲ, ನಾವು ನಮಸ್ಕಾರ ಮಾಡೋರಿಗೆ ಬುದ್ಧಿ ಇಲ್ಲ ಅಷ್ಟೇ. ಅವ್ರು ಬುದ್ಧಿಗೇಡಿ ಕೆಲಸ ಮಾಡ್ಲಿಕ್ಕತ್ತಾರ, ನಿಮ್ಗ ಬುದ್ಧಿ ಇಲ್ಲ ಅಷ್ಟೇ. ಭೋಗಿ ಸನ್ಯಾಸಿಗಳು ಅವರಿರುವ ಮಠವನ್ನ ಭೋಗಿ ಸನ್ಯಾಸಿ ಮಠ ಎನ್ನಬೇಕು. ಯೋಗಿ ಸನ್ಯಾಸಿ ಮಠ ಅಲ್ಲ, ಅದು ಭೋಗಿ ಸನ್ಯಾಸಿ ಮಠ ಎನ್ನಬೇಕು. ಗೃಹಸ್ಥರಾಗಿ ವ್ಯವಹಾರ ಕಡಿಮೆ ಮಾಡಿಕೊಂಡವರನ್ನ ಗೃಹಸ್ಥ ಸನ್ಯಾಸಿ ಎನ್ನಬೇಕು. ಅವರಿರುವ ಮನೆಯೇ ಗೃಹಸ್ಥ ಸನ್ಯಾಸಿ ಮಠ.
ಒಂದು ಮನೆಯೊಳಗಿದ್ದು ಅವನು ಅದನ್ನ ವ್ಯವಹಾರ ಎಲ್ಲ ಕಡಿಮೆ ಮಾಡಿಕೊಂಡು ಕಡಿಮೆ ಭೋಗದೊಳಗ ಅತ್ಯಂತ ಹೆಚ್ಚು ಜಗತ್ತಿಗೆ ಉಪಯೋಗ ಆಗ್ತಿದ್ನಂದ್ರೆ ಯೋಗಿ ಸನ್ಯಾಸಿ. ಯೋಗಿ ಸನ್ಯಾಸಿ ಭೋಗಿ ಸನ್ಯಾಸಿ ಅಂತ ಇಬ್ಬರು ಮಾಡಿ ಅದು ಭೋಗಿ ಸನ್ಯಾಸಿ ಮಠನೋ ಯೋಗಿ ಸನ್ಯಾಸಿ ಮಠನೋ ಅಂತ ನೋಡ್ಬೇಕು. ವ್ಯವಹಾರ ಹೆಚ್ಚು ಮಾಡ್ಕೊಂಡರು ಕಡಿಮೆ ಮಾಡ್ಕೊಂಡಾರೋ ಅಂತೇಳಿ ಇದ್ರ ಬಗ್ಗೆ ಒಂದೊಂದ್ ಸ್ವಲ್ಪ ಚರ್ಚೆ ಮತ್ತೆ ನಾಳೆ ಮುಂದುವರ್ಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ.